ಇತ ಮುತ್ತಪ್ಪರೈ ಪುತ್ರ ರಿಕ್ಕಿರೈ ಕಾರಿನಿಂದ ಮತ್ತೆ ಪುಂಡಾಟವನ್ನ ಮೆರೆಯಲಾಗಿದೆ. ಅತಿ ವೇಗವಾಗಿ ಲ್ಯಾಂಬೋರ್ಗಿನಿ ಕಾರನ್ನ ಚಾಲನೆ ಮಾಡಲಾಗಿರುವ ವಿಡಿಯೋ ಸಿಕ್ಕಿದೆ. ಕಾರಿನ ಸೈಲೆನ್ಸರ್ನಲ್ಲಿ ಬೆಂಕಿ ಉಗುಳಿಸಿ ಕರ್ಕಶ ಶಬ್ದವನ್ನು ಕೂಡ ಮಾಡಲಾಗಿದೆ. ಲ್ಯಾಂಬೋರ್ಗಿನಿ ಕಾರಿದು. ಈ ಕಾರನ್ನ ಅತಿ ವೇಗವಾಗಿ ಚಾಲನೆ ಮಾಡಲಾಗಿದೆ. ಕಾರಿನ ಸೈಲೆನ್ಸರ್ನಲ್ಲಿ ಬೆಂಕಿ ಉಗುಳಿಸಿ ಕರ್ಕಶ ಶಬ್ದವನ್ನ ಮಾಡಲಾಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ರಿಕ್ಕಿರೈ ಕಾರಿನಿಂದ ಪುಂಡಾಟ ಆಗಿರೋದು. KA05 NR 0009 ನಂಬರ್ನ ಲ್ಯಾಂಬೋರ್ಗಿನಿ ಕಾರಿದು. ವಿಡಿಯೋ ಆಧರಿಸಿ ಪರಿಶೀಲನೆಗೆ ಬೆಂಗಳೂರು ಪೊಲೀಸರು ಮುಂದಾಗಿದ್ದಾರೆ. ರಿಕ್ಕಿರೈ ಕಾರಿನ ನಂಬರ್ ಅನ್ನು ಗಮನಿಸಬೇಕಾಗುತ್ತೆ. KA05 NR 0009 ಈ ನಂಬರ್ನ ಲ್ಯಾಂಬೋರ್ಗಿನಿ ಕಾರಿದು. ಕಾರಿನ ಚಾಲಕ ಮುತ್ತಪ್ಪರೈ ಅವರ ಪುತ್ರ ರಿಕ್ಕಿರೈ ಇವರ ಒಡೆತನದ ಕಾರಿದು. ಲ್ಯಾಂಬೋರ್ಗಿನಿ ಕಾರು ಕಳೆದ ಮಾರ್ಚ್ 21ರಂದು ಡ್ರಿಫ್ಟಿಂಗ್ ಮಾಡಲಾಗಿತ್ತು. ಬೆಂಗಳೂರಿನ MG ರಸ್ತೆ ಸಮೀಪ ಇರುವಂಥ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಡ್ರಿಫ್ಟಿಂಗ್ ಮಾಡಿದ ಸಂಬಂಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲೂ ಕೂಡ ಕೇಸ್ ದಾಖಲಾಗಿತ್ತು. ನೋಡ್ತಾ ಇರ್ಬೋದು, ಬೆಂಗಳೂರಿನ ರಸ್ತೆಗಳಲ್ಲಿ ರೇಸ್ ಟ್ರ್ಯಾಕ್ನಂತೆ ಹೇಗೆ ಕಾರನ್ನು ಚಲಾಯಿಸಿದ್ದಾರೆ ನೋಡ್ತಾ ಇರ್ಬೋದು. ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆ ಕುರಿತಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಮುತ್ತಪ್ಪರೈ ಪುತ್ರ ರಿಕ್ಕಿರೈ ಕಳೆದ ಬಾರಿ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಹೇಗೆ ಕಾರನ್ನ ಡ್ರಿಫ್ಟಿಂಗ್ ಮಾಡಿದ್ರು ನೋಡ್ತಾ ಇರ್ಬೋದು. MG ರೋಡ್ ಸಮೀಪ ಇರುವಂಥ ಅನಿಲ್ ಕುಂಬ್ಳೆ ಸರ್ಕಲ್ ಇದು. ಆ ಸಂದರ್ಭದಲ್ಲೂ ಬಿಳಿ ಬಣ್ಣದ ಲ್ಯಾಂಬೋರ್ಗಿನಿ ಕಾರನ್ನ ಬೇಕಾಬಿಟ್ಟಿಯಾಗಿ ಓಡಿಸಿ ಡ್ರಿಫ್ಟಿಂಗ್ ಮಾಡಿದ್ರು. ಹಾಗೆಯೇ ಈ ಸಂಬಂಧ ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿತ್ತು ನಿರ್ಲಕ್ಷ್ಯದ ಚಾಲನೆ ಕುರಿತಂತೆ. ಅದಾದ್ಮೇಲೆ ಏರ್ಪೋರ್ಟ್ ರೋಡ್ನಲ್ಲಿ ಹೇಗೆ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯನ್ನ ಮಾಡಿದ್ದಾರೆ ನೋಡ್ತಾ ಇರ್ಬೋದು. ಈ ಹಿಂದೆಯೂ ಕೂಡ ಕೇಸ್ ದಾಖಲಾಗಿತ್ತು. ಅದಾದ ಬಳಿಕ ದಂಡವನ್ನು ಕಟ್ಟಿ ಕಾರನ್ನ ಬಿಡಿಸ್ಕೊಂಡು ಹೋಗಿದ್ರು. ಈಗ ಮತ್ತೆ ಅದೇ ರೀತಿಯಾದಂಥ ಘಟನೆ ಮರುಕಳಿಸ್ತಾ ಇದೆ. ಏರ್ಪೋರ್ಟ್ ರೋಡ್ನಲ್ಲಿ ಹೇಗೆ ಲ್ಯಾಂಬೋರ್ಗಿನಿ ಕಾರನ್ನ ತಗೊಂಡು ಹೋಗಿದ್ದಾರೆ ನೋಡ್ತಾ ಇರ್ಬೋದು. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ, ಕಳೆದ ಬಾರಿಯೂ ಕೂಡ ಕೇಸ್ ದಾಖಲಾಗಿತ್ತು. ಫೈನ್ ಕಟ್ಟಿ ಕಾರನ್ನ ಬಿಡಿಸ್ಕೊಂಡು ಹೋಗಿದ್ರು. ಈಗ ಮತ್ತದೇ ನಿರ್ಲಕ್ಷ್ಯದ ಚಾಲನೆ, ಈ ಕುರಿತಂತೆ ಡೀಟೇಲ್ಸ್ ಅನ್ನ ಕೊಡೋದಾದ್ರೆ. ಹೌದು ಸಂಪತ್, ಕಳೆದ ಬಾರಿ ಕೂಡ MG ರಸ್ತೆ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಕಾರ್ ಡ್ರಿಫ್ಟ್ ಮಾಡ್ತಾ ವೀಲಿಂಗ್ ಅನ್ನು ಮಾಡುವಂತ ಜೊತೆಗೆ ಸಾರ್ವಜನಿಕರಿಗೂ ಕೂಡ ತೊಂದರೆಯನ್ನು ಕೊಡುವಂತಹ ರೀತಿಯಲ್ಲಿ ಕಾರನ್ನ ಚಾಲನೆಯನ್ನು ಕೂಡ ಮಾಡಿದ್ರು. ಆ ಒಂದು ವಿಡಿಯೋವನ್ನು ಆಧರಿಸಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಕಾರನ್ನ ಸೀಸ್ ಮಾಡಿದ್ರು. ಆರಂಭದಲ್ಲಿ ಕಾರನ್ನ ಚಲಾವಣೆ ಮಾಡಿದ್ದು ನಾನಲ್ಲ ಅನ್ನುವಂತಹ ಒಂದು ಮಾತುಗಳನ್ನು ಹೇಳಿದ್ರು. ಆದ್ರೆ CCTVಗಳ ಒಂದು ಪರಿಶೀಲನೆ ಸಂದರ್ಭದಲ್ಲಿ ಕೇವಲ ಅನಿಲ್ ಕುಂಬ್ಳೆ ಸರ್ಕಲ್ ನಲ್ಲಿ ಮಾತ್ರ ಅಲ್ಲ, MG ರಸ್ತೆಯಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಪುಟಾಟವನ್ನು ಮೆರೆಸಿರೋದು ಕೂಡ ಗೊತ್ತಾಗಿತ್ತು. ಹಾಗಾಗಿ ಪ್ರಕರಣ ದಾಖಲಿಸಿಕೊಂಡು ಕಾರನ್ನ ಸೀಸ್ ಮಾಡಿದ್ರು. ತದನಂತರ ಏನೋ ಒಂದು ಕೋರ್ಟ್ಗೆ ಹೋಗಿ ಕಾರನ್ನ ಫೈನ್ ಕಟ್ಟಿ ಬಿಡಿಸ್ಕೊಂಡು ಬಂದಿದ್ರು. ಈಗ ಮತ್ತದೇ ಕಾರ್ ಈಗ ಆ ದೇವನಹಳ್ಳಿಯ ಒಂದು ರಸ್ತೆಯಲ್ಲಿ ಕೂಡ ಪುಂಡಾಟವನ್ನು ಮೆರೆದಿರುವಂತಹದ್ದು. ಸೈಲೆನ್ಸರ್ ನಲ್ಲಿ ಮಾಡಿಫೈ ಮಾಡಿ ಬೆಂಕಿ ಹೊರಗಡೆ ಬರುವಂತಹ ರೀತಿಯಲ್ಲಿ ಮಾಡಿಕೊಂಡು ಒಂದು ಕರ್ಕಶವಾದಂತಹ ಶಬ್ದವನ್ನ ಮಾಡ್ತಾ ಅತಿ ವೇಗವಾಗಿ ಚಾಲನೆ ಮಾಡಿರುವಂತದ್ದು. ಇದರಿಂದ ಅಕ್ಕಪಕ್ಕದಲ್ಲಿ ವಾಹನ ಸವಾರರಿಗೂ ಕೂಡ ತೊಂದರೆ ಉಂಟಾಗಿದೆ. ಸದ್ಯ ಆ ಒಂದು ವಿಡಿಯೋ ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾವಾಗ ಆಗಿರುವಂತಹದ್ದು ಘಟನೆ ಮತ್ತು ಕಾರನ್ನ ಚಾಲನೆ ಮಾಡಿದ್ದು ಯಾರು ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಕಾರಿನ ಒಡೆತನದಲ್ಲಿ ಕಾರಿನ ಮಾಲೀಕರು ರಿಕ್ಕಿರೈ ಆಗಿರೋದ್ರಿಂದಾಗಿ ಅವರ ಕಳೆದ ಬಾರಿ ಕೂಡ ಇದೇ ರೀತಿಯಾದಂತಹ ಒಂದು ಪುಂಡಾಟವನ್ನ ಮೆರೆಸಿದ್ರು. ಅವರೇ ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರನ್ನ ಸಂಪರ್ಕಿಸಿ ವಿಚಾರಣೆ ಮಾಡುವಂತ ಕೆಲಸಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಈಗ ಸುಮೋಟೋ ಕೇಸನ್ನ ದಾಖಲಿಸಿಕೊಂಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTVಗಳ ಒಂದು ಪರಿಶೀಲನೆ ಕಾರ್ಯದಲ್ಲೂ ಕೂಡ ಮುಂದಾಗಿರುವಂತಹದ್ದು ಸಂಪತ್. ಥ್ಯಾಂಕ್ ಯು ವೆಂಕಟೇಶ್, ತಮ್ಮ ಡೀಟೇಲ್ಸ್ಗಾಗಿ.